ಡೇವಿಡ್ ಡಿಸೂಸ್ ಅವರ ಹಿನ್ನೆಲೆ ಮತ್ತೆ ಹಳೆಯ ಕೇಸ್ ಡೀಟೇಲ್ಸು ಮತ್ತೆ ಯಾವ ಕಾರಣಕ್ಕೆ ಆಗಿರಬಹುದು ಅಂತ ಎಲ್ಲ ಕಡೆ ನಾವು ಪರಿಶೀಲಿಸಿದ್ದೀವಿ. ಅದರಿಂದ ನಮಗೆ ಇದು ಆರ್ಥಿಕ ವ್ಯವಹಾರ ಸಂಬಂಧಪಟ್ಟದಾಗಿರಬಹುದು ಅಂತ ಮೇನ್ ಅನುಮಾನ ಬಂದಿದೆ. ಅದರೊಟ್ಟಿಗೆ ಈ ಬಂದು ಏನು ಅಸಾಲ್ಟ್ ಮಾಡಿದ್ದಾರೆ ಅಥವಾ ಫೈರಿಂಗ್ ಮಾಡಿದ್ದಾರೆ ಅವರು ಹಿಂದಿಯಲ್ಲಿ ಮಾತಾಡಿರುವಂಥದ್ದು ಐ ವಿಟ್ನೆಸಸ್ ಹೇಳಿದ್ದಾರೆ. ಹಾಗಾಗಿ ಇವರಿಗೆ ಯಾವುದಾದ್ರೂ ನಾರ್ತ್ ಇಂಡಿಯನ್ ವ್ಯಕ್ತಿಗಳೊಟ್ಟಿಗೆ ಅಥವಾ ಗ್ರೂಪ್ಗಳೊಟ್ಟಿಗೆ ಏನಾದರೂ ಸಮಸ್ಯೆ ಇದೆ ಅಂತ ರೀತಿಯಲ್ಲಿ ನಾವು ತನಿಖೆಯ ಸೈಡಿಗೆ ಮಾಡಿದಾಗ ನಮಗೆ ಕೆಲವೊಂದು ಅನುಮಾನಗಳು ಬಂದಿದೆ. ಇನ್ ದ ಮೀನ್ ವೈಲ್ ಆರೋಪಿಗಳು 4 ಗಂಟೆಗೆ ಒಫೆನ್ಸ್ ಮಾಡಿದ ಮೇಲೆ ಉಡುಪಿ ಜಿಲ್ಲೆ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ತಪ್ಪಿಸ್ಕೊಳ್ಳಲಿಕ್ಕೆ ಬೈಂದೂರು ಶಿರೂರು ಕಡೆಯಿಂದ ಅಟ್ಲೀಸ್ಟ್ ಒಂದು 1.5 to 2 hours ಆ ಸ್ಪಾಟಿಂದ ಟ್ರಾವೆಲ್ ಮಾಡಬೇಕು. ಅಥವಾ ಮಂಗಳೂರು ಕಡೆಗೆ ಆದರೆ ಪಡುಬಿದ್ರಿ ಕಡೆಯಿಂದ ಅಂದರೆ ಒಂದು 35-40 ಮಿನಿಟ್ಸ್ ಬೇಕು. ಅದೇ ರೀತಿ ನಮ್ಮ ಹೆಬ್ರಿ ಆಗುಂಬೆ ಕಡೆಯಿಂದ ಅದು ಆಗ್ತದೆ ಒಂದು 1.5 hour ಅಂತ ನಿಟ್ಟಿನಲ್ಲಿ ನಾವು ಎಲ್ಲ ಕಡೆ ಚೆಕ್ ಪೋಸ್ಟ್ ಅಳವಡಿಸಿದ್ದೀವಿ. ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ಅಳವಡಿಸಿ ತ್ವರಿತವಾಗಿ ಸರ್ಚನ್ನು ಶುರು ಮಾಡಿದ್ದೀವಿ. ಅದಾದಮೇಲೆ ಅದರೊಟ್ಟಿಗೆ ನಮ್ಮ ಕುಂದಾಪುರ ಮತ್ತು ಉಡುಪಿ ರೈಲ್ವೆ ಸ್ಟೇಷನ್ಗಳಲ್ಲೂ ನಾವು ಚೆಕಿಂಗ್ ಶುರು ಮಾಡಿದ್ದೀವಿ. ಪ್ಯಾರಲಲ್ಲಿ ಉತ್ತರ ಕನ್ನಡ ಜಿಲ್ಲಾ SP ಅವರ ಹತ್ರ ಮಾತಾಡಿ ಸಿರ್ಸಿ, ಕುಮಟಾ ಮತ್ತು ಇತರ ಏರಿಯಾಗಳಲ್ಲಿ ರೋಡ್ ಚೆಕ್ ಪೋಸ್ಟ್ಗಳು ಮಾಡಿದ್ದೀವಿ. ಅದೇ ರೀತಿ ಭಟ್ಕಳ ರೈಲ್ವೆ ಸ್ಟೇಷನ್, ಅಂಕೋಲಾ ಮತ್ತು ಇತರ ರೈಲ್ವೆ ಸ್ಟೇಷನ್ಗಳಲ್ಲೂ ಚೆಕಿಂಗಿಗೆ ವ್ಯವಸ್ಥೆ ಮಾಡಿದ್ದೀವಿ. ಅದರೊಟ್ಟಿಗೆ ರೈಲ್ವೆ ಪೊಲೀಸ್ ಫೋರ್ಸ್ ಒಟ್ಟಿಗೇನು ನಾವು ಸಸ್ಪೆಕ್ಟ್ಗಳದ್ದು ಏನು CCTV ಫುಟೇಜಲ್ಲಿ ಫೋಟೋ ಸಿಕ್ಕಿದೆ ರೈಲ್ವೆ ಪೊಲೀಸ್ ಮತ್ತು ಅವರಿಗೂ ನಾವು ಶೇರ್ ಮಾಡಿ ರೈಲ್ವೆ ಪೊಲೀಸ್ ಗ್ರೂಪ್ಗಳಲ್ಲೂ ಅದನ್ನು ಸರ್ಕ್ಯುಲೇಟ್ ಮಾಡಿದ್ದೀವಿ. ಅರೆಸ್ಟು ಮಾಡಿಕೊಂಡು ಮತ್ತು ಫರ್ದರ್ ನಾವು ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿಗೆ ತೊಗೊಳ್ತೀವಿ 3 ವ್ಯಕ್ತಿಗಳು. ಅದರಲ್ಲಿ A1 ಆಲ್ರೆಡಿ ಹಾಸ್ಪಿಟಲೈಸ್ಡ್ ಇದ್ದಾರೆ. ಅವ್ರದ್ದು ಸರಿ ಆದಮೇಲೆ ಔಟ್ ಆಫ್ ಡೇಂಜರ್ ಇಲ್ಲ. ಮತ್ತು A2 A3 ಬೆಳಗ್ಗೆ ಸಿಕ್ಕಿರುವಂಥದ್ದು ಅವರನ್ನು ಆದಷ್ಟು ಬೇಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಮತ್ತೆ ತನಿಖೆ